ಸೊ ಇವಾಗ ಮಾಡ್ತಾ ಇದ್ದೀನಿ. ಅಯ್ಯೋ 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 ವಿತೌಟ್ ಮೇಕಪ್ ಅಲ್ಲಿ ಮಗನೇ ನೋಡೋಕ್ಕಾಗಲ್ಲ. ಯಾರು ಬಂದರೂ ಆ ಸ್ಥಾನನ ತುಂಬಕ್ಕಾಗಲ್ಲ. ಇಬ್ರು ಅಕ್ಕಪಕ್ಕ ನಿಂತ್ಕೊಂಡ್ರೆ ಇಬ್ರು ನಿಂತ್ಕೊಂಡೇ ಕಾಣ್ತಾರಪ್ಪ. ಮೈಸೂರಲ್ಲಿ ಇರುತ್ತೆ ಸ್ವೀಟು, ಮೈಸೂರಲ್ಲಿ ಇರುತ್ತೆ ಸ್ವೀಟು. ನೀವು ತುಂಬ ಕ್ಯೂಟು. ಹಾಯ್ ಮೇಡಮ್. ಹಾಯ್. ಇಬ್ರು ನೋಡಿ ಟ್ವಿನ್ಸ್ ಥರ ಕಾಣಿಸಲ್ಲ ಇಬ್ರು. ಹಿಂಗೇನ್ರೆ ಇಬ್ರು? ಸೊ ಹಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಒಂದು ವಿಡಿಯೋ ಶೂಟಿಗೋಸ್ಕರ ಹೊರಗಡೆ ಹೋಗ್ತಾಯಿದ್ವಿ. ನಮ್ಮ ಜೊತೆ ಯಾರು ಬರ್ತಾರಪ್ಪ ಅಂತಂದರೆ ಇಬ್ಬರು ಪರ್ಸನ್ ಬರ್ತಾರೆ ವಿಡಿಯೋ ಶೂಟಿಗೆ. ನಾನು ಒಬ್ಬನೇ ಹೋಗ್ತಿಲ್ಲ, ಗೊತ್ತಲ್ಲ, ನೋಡಿರ್ತೀರಲ್ಲ ವಿಡಿಯೋ ಶೂಟಿಗೆ. ನಾನಂತೂ ಒಬ್ಬನೇ ಅಂತೂ ಹೋಗಲ್ಲ, ಜೊತೆಗೆ ಯಾರನ್ನಾರು ಕರ್ಕೊಂಡು ಹೋಗ್ತೀನಿ. ಯಾರು ಏನು ಅಂತ ಹೋಗ್ತಾ ಗೊತ್ತಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನೀವು ತಮ್ಮನೇಲಿ ನೋಡಿರ್ತೀರ. ಎಕ್ಸ್ಟ್ರಾ ಏನು ನಾನೇನು ಹೇಳೋದೇನು ಬೇಕಾಗಿಲ್ಲ. ಸೊ ಹೋಗೋಣ. ಸೊ ಇಬ್ಬರು ಸ್ಪೆಷಲ್ ಪರ್ಸನ್ಗಳಿದ್ದಾರೆ, ಅವ್ರನ್ನ ಎತ್ತಾಕೊಂಡು ಹೋಗೋಣ. ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಆ ಇಬ್ಬರು ಪರ್ಸನ್ ಅಲ್ಲ, ಅವರಿಬ್ಬರೂ ಒಬ್ರನ್ನೊಬ್ರು ಇವತ್ತಿನವರೆಗೂ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನೋಡಿಲ್ಲ, ಬರೀ ವೀಡಿಯೋದಲ್ಲಿ ಅಷ್ಟೇ ನೋಡಿರೋದು. ಸೊ ಇವತ್ತು ನಾನು ಕರ್ಕೊಂಡೋಗಿ ಫ್ರೆಂಡ್ಸ್ ಮಾಡಿಸಿ ವೀಡಿಯೋಸ್ ಮಾಡಿಸ್ತೀನಿ. ತುಂಬ ದಿನ ಆದಮೇಲೆ, ಆ್ಯಕ್ಚುಲಿ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಒಬ್ರ ಜೊತೆ. ಇನ್ನೊಬ್ರ ಜೊತೆ ತುಂಬ ದಿನಗಳಿಂದ ವೀಡಿಯೋ ಮಾಡ್ತಿದ್ದೀನಿ. ಸೊ ಇಬ್ಬರನ್ನೂ ಪರಿಚಯ ಮಾಡಿಸಿ ಫ್ರೆಂಡ್ ಮಾಡಿಸ್ತೀನಿ. ಸೊ ಹೆಂಗಿರುತ್ತೆ, ಏನೋ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ, ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಸಕ್ಕತ್ತಾಗಿರುತ್ತೆ ಅಂದ್ಕೊತೀನಿ. ಬನ್ನಿ ಹೋಗೋಣ. ನೆಕ್ಸ್ಟು ಆಸ್ಮಿ ಕ್ವಶನ್ ನಾನು ಕೊಡ್ತೀನಿ. ಏನೇನು ಕ್ವಶನ್, ಏನೇನು ಡೌಟ್ ಇತ್ತಪ್ಪ ಅಂತಂದರೆ ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ. ಸೊ ಬನ್ನಿ ಹೋಗೋಣ. ಹಾಯ್ ಮಾಡ್ಲೆ ದೊಡ್ಡ ತಾಯಿ, ಹಾಯ್ ಮಾಡ್ಲೆ. ಏನು ಆಯ್ ಅಂದ್ರೆ ಅಲ್ಲ, ಆಯ್ ಅಂದ್ರೆ ಚೆನ್ನಾಗಿದ್ದೀರಾ, ಎಲ್ಲ ಊಟ ಮಾಡಿದ್ರ ಕೇಳು. ಯಾರವರು? ಫ್ರೆಂಡ್ಸು. ಫ್ರೆಂಡ್ಸ್ ನನ್ಗೇನು ಗೊತ್ತು? ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ತಿರ್ತಾರೆ. ನನ್ಗೇನೋ ಗೊತ್ತು. ನನ್ನ ಫ್ರೆಂಡ್ಸು ನಿನ್ ಫ್ರೆಂಡ್ಸು ಎಲ್ಲ ಒಂದೇ ಅಲ್ವಾ? ಕಾಲು ನನ್ನ ಫ್ರೆಂಡ್ಸು ನಿನ್ ಫ್ರೆಂಡ್ಸು ಎಲ್ಲ ಒಂದೇ ಅಲ್ವಾ? ಅದಂಗೆ ನಾನು ನೋಡಿದ್ದೀನಿ ಅವ್ರನ್ನ. ಅವ್ರು ನಿನ್ನ ನೋಡೋರಲ್ಲ, ನಿನ್ನ ನೋಡ್ತಾವ್ರ ಈಗ ಎಲ್ಲ. ಹಾಯ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಣ್ಣನ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ, ಸೊ ಇವಾಗ ಮಾಡ್ತಾ ಇದ್ದೀವಿ. ಎಲ್ಲ ಸಪೋರ್ಟ್ ಮಾಡಿ. ಹೌದಾ? ಸಪೋರ್ಟ್ ಮಾಡ್ಬೇಕಾ? ಏನಕ್ಕೆ ವಿಡಿಯೋ ಮಾಡ್ತಿರಲ್ಲ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆಸ್ಕ್ ಮಿ ಕ್ವಶನ್ ಹಾಕ್ರಿ. ಏನೇನು ಡೌಟ್ಸ್ ಇದೆ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಇವಾಗ ಎಲ್ಲಿ ಹೋಗ್ತೀನಿ? ವಿಡಿಯೋ ಶೂಟಿಂಗಿಗೆ ಹೋಗ್ತಿದ್ದೀವಿ ಗೈಸ್. ಯಾರ್ಯಾರು? ನಾನು, ಮಾನ್ಯ, ನಮ್ಮಣ್ಣ. ಮಾನ್ಯ ನೋಡಿದ್ದೆ ನೀನು ಯಾವಾಗಲೂ? ನೋಡಿಲ್ಲ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಹೌದಾ? ಗೈಸ್ ಏನಪ್ಪ ಅಂತಂದರೆ ಇಷ್ಟು ದಿನ ಮಾನ್ಯನ ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದು, ಡೈರೆಕ್ಟಾಗಿ ನೋಡಿರಲಿಲ್ಲ. ಇವತ್ತು ಡೈರೆಕ್ಟಾಗಿ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ. ಇಬ್ಬರು ಹೆಂಗೆ ಫ್ರೆಂಡ್ ಆಗ್ತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಈ ಬ್ಲಾಗಲ್ಲಿ ಅದನ್ನೇ ಏನು ರಿಯಾಕ್ಟ್ ಮಾಡ್ತಾರೆ, ಹೆಂಗಿರ್ತಾರೆ ರಿಯಾಕ್ಷನ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಿಸ್ತಿರ್ತೀವಿ ಒಬ್ರನ್ನೊಬ್ರನ್ನ ನೋಡ್ತಿರ್ತೀವಿ. ಇಬ್ರು ಒಳ್ಳೆ ಟ್ವಿನ್ಸ್ ಥರ ಇದ್ದಾರೆ. ಹಾಯ್. ಅಯ್ಯೋ 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 ವಿತೌಟ್ ಮೇಕಪ್ ಅಲ್ಲಿ ಮಗನೇ ನೋಡೋಕ್ಕಾಗಲ್ಲ. ಒಳಗಡೆ ಮೇಕಪ್ ಮಾಡಿಸ್ಕೊಬರ್ರಿ. ನಮ್ಗೇನು ಮೇಕಪ್ ಬೇಕಾಗಿಲ್ಲ, ನಾವು ಹುಡ್ತಾನೆ ಕ್ಯೂಟಾಗಿ ಹೀರೋ ಥರ ಇದ್ದೀವಿ. ನಿಮ್ಗಾದ್ರೆ ಮೇಕಪ್ ಬೇಕು, ನಮ್ಗಾದ್ರೆ ಏನೋ ಬೇಡ. ನೀವು ಯಾವತ್ತು ಹೆಂಗಸ್ರೆ, ನಾವು ಯಾವತ್ತು ಗಂಡಸ್ರೆ. ಇದೇ ದೇವಸ್ಥಾನ ಹತ್ರನೇ ನಾನು ಒಂದು ಪಿಕ್ ಹಾಕಿದ್ದೆ, ಸಕ್ಕತ್ತಾಗಿತ್ತು. ಲೈಟ್ಸು ಸಕ್ಕತ್ತಾಗಿ ಬಂದಿತ್ತು. ಗೈಸ್ ನೋಡ್ರಿ, ನನಗೋಸ್ಕರ ಪ್ರೀತಿಯಿಂದ ನಾಷ್ಟ ತಂದು ಕೊಟ್ಟವ್ರೆ. ಏನು ಅಂತ ಗೊತ್ತಿಲ್ಲ. ಪಲಾವ್ ಚೆನ್ನಾಗಿತ್ತು, ತಿನ್ಬಿಟ್ಟು ನೋಡ. ಚೆನ್ನಾಗಿದೆ, ಫುಲ್ಲು ಬಾರಿಸ್ಬಿಡೋಣ. ಗೈಸ್ ಬನ್ನಿ ಹೋಗಿ ಇನ್ನೊಬ್ರು ಪರ್ಸನ್ ಕರ್ಕೊಂಬರೋಣ. ಗೈಸ್ ಲೈಫಲ್ಲಿ ನನಗೆ ಅದಾಗಲ್ಲ ಇದಾಗಲ್ಲ ಅಂತ ಅನ್ಕೊಂತಾರಲ್ಲ, ಕೈ ಕಾಲಿದ್ದು ನನಗೇನು ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾರಲ್ಲ, ಅಂಥವ್ರಿಗೆ ಒಂದು ಮಾತು, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ.
ಗೈಸ್ ನಿಜವಾಗ್ಲೂ ಇಂಥವ್ರು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಇಂಥವ್ರು ಸೀರಿಯಸ್ಲಿ ನಾನೇ ಸಾಕಾಗ್ಬಿಟ್ಟೆ. ಕೈ ಕಾಲಿಲ್ಲ ಅಂತಂದು ಸ್ವಲ್ಪ ಅಂಗವಿಕಲತನ ಇದ್ರು ಅದನ್ನ ಚಾಲೆಂಜ್ ಆಗಿ ತಗೊಂಡು ಸಂಪಾದನೆ ಮಾಡ್ತಾರೆ ಅಂತಂದ್ರೆ ಸೀರಿಯಸ್ಲಿ ಗ್ರೇಟು. ಹೋಗ್ರಿ ಗೈಸ್ ಏನಪ್ಪ ಅಂತಂದ್ರೆ ಮಾನ್ಯ ಬಿಟ್ಬಿಟ್ಟು ಹೋಗ್ತಾವಳ. ನಾನು ಹೋಗಲ್ಲ ಮಾನ್ಯ ಜಗಳ ಮಾಡಷ್ಟೆ. ಗೈಸ್ ಏನಪ್ಪ ಅಂತಂದ್ರೆ ಮಾನ್ಯ ಮುರಾರ್ಜಿಗೆ ಹೋಗ್ತಾಳಂತೆ. ಮುರಾರ್ಜಿ ತಾನೇ ಅದು ನವೋದಯಕ್ಕೆ ಹೋಗ್ತಾಳಂತೆ. ಒಂಚೂರು ಚೆನ್ನಾಗಿಲ್ಲ, ಅಲ್ಲಿ ಊಟ ಚೆನ್ನಾಗಿಲ್ಲ, ತಿಂಡಿ ಚೆನ್ನಾಗಿಲ್ಲ, ಅಸಹ್ಯ. ಲೈಫಲ್ಲಿ ಏನೇ ಸಿಕ್ಕಿದ್ರು ಮೊನ್ನೆ ತಂದೆ ತಾಯಿ ಪ್ರೀತಿಗಿಂತ ಮುಂದೆ ಏನೋ ದೊಡ್ಡದೇನಲ್ಲ. ನೀನು ತಂದೆ ತಾಯಿ ಪ್ರೀತಿ ಇಲ್ದೇನೆ ಬೆಳಿತೀಯಲ್ಲ, ಅದು ಏನೇ ಮಾಡಿದ್ರು, ಏನೇ ನಿನ್ನ ಲೈಫಲ್ಲಿ ಏನೇ ಅಚೀವ್ ಮಾಡಿ ಏನೇ ಸಕ್ಸಸ್ ಆದ್ರೂ ತಂದೆ ತಾಯಿ ಪ್ರೀತಿ ಸಿಗುತ್ತಲ್ಲ ಆ ಟೈಮಲ್ಲಿ ಸಿಕ್ಬಿಡ್ಬೇಕು. ಸಿಗ್ಲಿಲ್ಲ ಅಂತಂದ್ರೆ ಆ ಲೈಫ್ ವೇಸ್ಟ್, ಅದನ್ನು ಕಳ್ಕೊಂಡಂಗೆ. ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡು. ಹೋಗ್ಲಿ ನಿಮ್ಮ ಅಣ್ಣನ ಪ್ರೀತಿ. ನಿನಗೆ ಅಣ್ಣ ಅಂತ ಪ್ರೀತಿನೇ ಇಲ್ಲ. ನನಗಿರಷ್ಟು ನಿನಗಿಲ್ಲ. ಮೊನ್ನೆ ಇನ್ನೊಂದೇನು ಗೊತ್ತಾ, ನಿನ್ಗೆ ಯಾರೋ ಒಬ್ರನ್ನ ಪರಿಚಯ ಮಾಡಿಸ್ತೀನಿ. ಯಾರು? ಗೈಸ್ ಏನಪ್ಪ ಅಂತಂದ್ರೆ ಅವಳು ಡೈರೆಕ್ಟಾಗಿ ಇವತ್ತಿನವರೆಗೂ ಒಂದಿನ ನೋಡೇ ಇಲ್ಲ. ಇವತ್ತು ಪರಿಚಯ ಮಾಡಿಸ್ತೀನಿ ಐಶುಗೆ ನಿನ್ಗೂ. ವಿಡಿಯೋ ಆಫ್ ಮಾಡ್ತೀನಿ ನಾನು, ಹೋಗ್ಬೇಡ ಅಷ್ಟೇ. ನಂಗೆ ಅಲ್ಲೇ ಒಂಥರ ಆಗೋಯ್ತು. ನಿಮ್ಮಪ್ಪ ಏನು ಅಷ್ಟೊಂದು ಹೇಳ್ತೀನಿ ಅಂಕಲ್, ನೀನು ಆ ಕಡೆ ಹೋದ ಗೊತ್ತಾ ದುಡ್ಡು ಕೊಡೋಕ್ಕೆ ಯಾವಾಗ ನಮ್ಮನ್ನೆಲ್ಲ ಬಿಟ್ಟು ಹೆಂಗೈತಿ ನೋಡ್ರಿ. ಮಾನ್ಯನ ಬಿಟ್ಟು ನನಗಿರೋಕ್ಕಾಗಲ್ಲ, ಅದಕ್ಕೆ ಹೋಗ್ಬೇಡ ಅಂತ ಈ ಮಾನ್ಯ ನನ್ನ ಬಿಟ್ಟು ಇರ್ತಾಳೆ, ಅದಕ್ಕೆ ನಾನು ಹೋಗ್ತೀನಿ ಅಂತವಳೆ. ಇಷ್ಟಲ್ಲೇ ಅರ್ಥ ಮಾಡ್ಕೊಬಿಡ್ರಿ ಯಾರು ಪ್ರೀತಿ ಎಷ್ಟೆಷ್ಟು ಅಂತ. ಸುಮ್ಮನೆ ಮೇಲ್ಗಡೆ ಮಾತಲ್ಲಿ ಹೋಗಲ್ಲ ಅನ್ನೋದು, ಒಳಗಡೆ ಮನಸ್ಸಲ್ಲಿ ಹೋಗ್ಬೇಕು. ನನ್ನ ಮಗನ ಸವಸ ಬೇಡ, ನನ್ನ ಮಗ ಹಂಗೆ ಹಿಂಗೆ ಅಂತೇಳಿ ಹೋಗ್ತಿರೋದು. ಹಂಗೆ ತಾನೆ ನೋಡಿ. ಈ ವಿಡಿಯೋ ಮಾಡಿರ್ತೀನಿ, ಇದನ್ನ ಪೋಸ್ಟ್ ಮಾಡಿರ್ತೀನಿ, ಇದನ್ನ ಯಾವಾಗಲೂ ನೋಡು. ನನ್ನ ಲೈಫಲ್ಲಿ ಯಾರೇ ಬರ್ಬೋದು, ಯಾರೇ ಹೋಗ್ಬೋದು. ಬಟ್ ಇವಳು ಕೊಟ್ಟಿರೋಂಥ ಸ್ಥಾನನ, ಇವಳು ಕೊಟ್ಟಿರೋಂಥ ಪ್ರೀತಿನ, ಇವಳು ನನಗೆ ಕೊಟ್ಟಿರೋಂಥ ಪ್ರೀತಿನ, ನಾನು ಇವಳು ಕೊಟ್ಟಿರೋಂಥ ಪ್ರೀತಿನ ಯಾರು ಬಂದರೂ ಕೊಡೋಕ್ಕಾಗಲ್ಲ. ಯಾರು ಬಂದರೂ ಆ ಸ್ಥಾನನ ತುಂಬಕ್ಕಾಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡು. ಇದನ್ನ ಈ ತಲೆಯಲ್ಲಿ ಹಾಕೊಂಡ್ಬಿಡು, ಈ ತಲೆಯಲ್ಲಿ. ಸರಿನಾ? ಮೊನ್ನೆ ಏನು ಗೊತ್ತಾ, ನನ್ನ ಪ್ರೀತಿ ನಿನ್ನ ಕಣ್ಣಲ್ಲಿ ನೀರು ತರಿಸ್ತೈತೆ ಅಂತಂದರೆ ಅಲ್ಲೇ ಅರ್ಥ ಮಾಡ್ಕೊತೀನಿ ನನ್ನ ಪ್ರೀತಿ ಎಷ್ಟು ದೊಡ್ಡದ್ದು ಅಂತ, ಎಷ್ಟು ಶ್ರೇಷ್ಠವಾದದ್ದು ಅಂತ. ಏನೇ ನನ್ನ ಪ್ರೀತಿ ನಿನ್ನ ಕಣ್ಣಲ್ಲಿ ನೀರು ತರಿಸ್ತೈತೆ ಅಂತಂದರೆ ನನಗೆ ಅರ್ಥ ಆಗುತ್ತೆ ನನ್ನ ಪ್ರೀತಿ ಎಷ್ಟು ದೊಡ್ಡದ್ದು, ನನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಂತ. ಇದು ಖುಷಿಗೊಂದು ಮುತ್ತು ಕೊಡ್ತಾಳೆ ಮಾನ್ಯ, ಮುತ್ತು ಕೊಡಿ ಮೊನ್ನೆ. ಗೈಸ್ ಈಗ ಹೋಗಿ ಮಾನ್ಯ ಮೇಕಪ್ ಮಾಡ್ಕೊತಾಳೆ. ಮೇಕಪ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಹೆಂಗೆ ಕಾಣ್ತಾಳೆ ಏನು ಅಂತ ಇನ್ಸ್ಟಾದಲ್ಲಿ ಹಾಕ್ತೀನಿ. ಇಲ್ಲ ಈಗ ವ್ಲಾಗಲ್ಲಿ ಕಂಟಿನ್ಯೂ ವ್ಲಾಗಲ್ಲಿ ಬರುತ್ತೆ, ವೀಡಿಯೋನ ಇನ್ಸ್ಟಾದಲ್ಲಿ ಹಾಕ್ತೀನಿ. ಈ ಇಬ್ರು ಒಟ್ಟಿಗೆ ಕೂತ್ಬಿಟ್ಟವ್ರಲ್ಲ. ಮಾತಾಡ್ಸ್ತೇನೆ ಮೊನ್ನೆ ಎಷ್ಟು ಮಾತಾಡ್ಸ್ತೇನೆ. ಏನಂತ ಮಾತಾಡಿದ್ರಿ? ಚೆನ್ನಾಗಿಲ್ಲ ಅವಳು. ಇಬ್ರು ಟ್ವಿನ್ಸ್ ತರ ಕಾಣಿಸಲ್ವಾ? ಅವಳು ನನಗಿಂತ ಹೈಟ್ ಅವಳೆ. ಹೌದಾ? ಏನಿಂತ ಯಪ್ಪ, ಇಬ್ರು ಅಕ್ಕಪಕ್ಕ ನಿಂತ್ಕೊಂಡ್ರೆ ಇಬ್ರು ಟ್ವಿನ್ಸ್ ತರನೇ ಕಾಣ್ತಾರಪ್ಪ. ಹಾ, ನೀವು ಮೇಕಪ್ ಮಾಡ್ತಿರಲ್ಲ, ಅದು ಫುಲ್ ವಿಡಿಯೋ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬೋದಪ್ಪ, ಅದನ್ನು ಮಾಡಿಸ್ಬೋದು. ಅವತ್ತು ಅದು ಮಾಡಿದ್ವಲ್ಲ ಆ ಜಾಗದಲ್ಲಿ ಒಳ್ಳೆ ಫೋಟೋಗ್ರಾಫರ್ ಬೇಕು ಮೇನ್. ಹಂಗಿಂತ ಬೇಕಾ? ಅವಮಾನ ಮಾಡ್ಬಿಟ್ರು, ಸೀರಿಯಸ್ಲಿ ಅವಮಾನ ಮಾಡ್ಬಿಟ್ರು. ಮಾತಾಡ್ಸ್ತಾ ಹೌದಾ? ನಾನು ಯಾವ ಥರ ಅಂದ್ಕೊಂಡಿದ್ದೆ ಗೊತ್ತಾವ, ಇಬ್ರಿಗೂ ಹ್ಯಾಂಡ್ ಶೇಕ್ ಮಾಡಿಸಿ ಒಂದು ಹಗ್ ಮಾಡಿಸಿ ಫ್ರೆಂಡ್ಶಿಪ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ಅದಾಗ್ಲಿಲ್ವಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಸಿಕ್ಕಾಬಿಟ್ಟು ಇಷ್ಟನಾ? ಅವ್ರು ನಿಮ್ಮ ತಾತ ಅಜ್ಜಿನಾ? ಬರ್ಬೇಕಾದ್ರೆ ಇಬ್ರು ಕೈ ಇಟ್ಕೊಂಬರ್ರಿ. ಹಾಂ, ಜಗಳ ಗಿಗಳ ಮಾಡೋ ಹೊಡೆದಾಡ್ಬೇಡ್ರಿ. ಇಬ್ರು ಹೊಡೆದಾಡ್ಬೇಡ್ರಿ. ಇಬ್ರು ಹೊಡೆದಾಡ್ಬೇಡ್ರಿ. ಐಶು ಮೊನ್ನೆ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರು.
ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡೆ, ಮಾಡೋಣ ಅಂದ್ಕೊಂಡೆ, ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಅವ್ರಿಬ್ರು ಒಳಗಡೆ ಹೋಗ್ಬಿಟ್ಟು ಫ್ರೆಂಡ್ಸ್ ಆಗ್ಬಿಟ್ಟವ್ರೆ. ನಾನು ಬೇರೆ ಥರ ಅಂದ್ಕೊತಾರೆ, ಅಂದರೆ ಡೈರೆಕ್ಟಾಗಿ ಯಾವತ್ತೂ ನೋಡಿರ್ಲಿಲ್ವಲ್ಲ, ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ಟವ್ರೆ ಇವತ್ತು. ಅವ್ರ ಜೊತೆ ಒಟ್ಟಿಗೆ ವೀಡಿಯೋ ಮಾಡಿಸ್ಬಿಟ್ಟು ಪೋಸ್ಟ್ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಡೈರೆಕ್ಟು ನೆಕ್ಸ್ಟು ಕ್ಲಿಪ್ಪಲ್ಲಿ ಅಲ್ಲೇ ಲೊಕೇಶನ್ಗೆ ಹೋಗಿರ್ತೀನಿ. ಲೊಕೇಶನಿಗೆ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಇವಾಗ ನಾವು ಮಾನಿನ ರೆಡಿ ಮಾಡಿಸಿಲ್ಲ. ಮಾನಿ ರೆಡಿ ಮಾಡಿಸಿಲ್ಲ. ಈಗ ಹೋಗಿ ಇನ್ನೊಂದು 1 hour ಬಿಟ್ಕೊಂಡು ಮಾನಿ ರೆಡಿ ಮಾಡಿಸ್ಬಿಟ್ಟು ನೆಕ್ಸ್ಟು ಆಮೇಲೆ ಮತ್ತೆ ಇಬ್ರಿಗೂ ಸೇಮ್ ಒಂದೇ ಡ್ರೆಸ್ ಹಾಕಿಸ್ಬಿಟ್ಟು ವೀಡಿಯೋ ಮಾಡಿಸೋದು. ಐಶು ಹೆಂಗೆ ರೆಡಿ ಆಗಿದೆ ತೋರ್ಸ. ನಾನು ಮಾನ್ಯದಷ್ಟೆಲ್ಲ ಚೆನ್ನಾಗಿ ಕಾಣಲ್ಲ ಗೈಸ್. ಡವ್ ಮಾಡ್ತಾವಳೆ. ಯಾವ ಕಡೆ ಗೈಸ್ ನೋಡಿ ಐಶು ಹೆಂಗೆ ಕಾಣ್ತಾವಳೆ. ಅಪ್ಪ ಏನು ಈ ಥರ ಕಾಣ್ತಿದೆಯಲ್ಲೇ. ಮೈಸೂರಲ್ಲಿ ಇರುತ್ತೆ. ಬೇಡ, ಏನು ಹೇಳು, ಮೈಸೂರಲ್ಲಿರುತ್ತೆ. ಮೈಸೂರಲ್ಲಿರುತ್ತೆ ಸ್ವೀಟು. ಮೈಸೂರಲ್ಲಿರುತ್ತೆ ಸ್ವೀಟು. ನೀವು ತುಂಬ ಕ್ಯೂಟ್. ಬರಲಿ, ಸ್ಮೈಲ್ ಬರಲಿ. ಗೈಸ್, ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ಐಶುದು ಮತ್ತು ನಮ್ಮ ಇವ್ರದ್ದು ವಿಡಿಯೋ ಮುಗಿಸ್ಕೊಂಡು ಬಂದು ಇವಾಗ ನೆಕ್ಸ್ಟು ಐಶುದು ಮತ್ತು ಮಾನ್ಯಂದು ಇಬ್ಬರದು ಜೊತೆಲಿ ವಿಡಿಯೋ ಮಾಡಬೇಕು. ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ತಲೆನೋಯ್ತು ಇದೆ. ಊಟ ಮಾಡಿಸಿಲ್ಲ, ಏನಿಲ್ಲ, ಏನು ಮಾಡೋದು. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ. ಹಿಂಗೆ ವಿಡಿಯೋ ಶೂಟ್ ಮುಗಿಸಿದ್ಕ ಹಿಂಗೆ ಪೋಸ್ಟ್ ಕೊಟ್ಟಿದ್ಕೆ ಹಿಂಗೆ ಇದು ಮಾಡಿದ್ರಲ್ಲ, ಎಲ್ಲರದ್ದು ವಿಡಿಯೋ ಮಾಡಬೇಕು. ಒಬ್ಬ ಕ್ರಿಯೇಟರಿಂದ ಒಬ್ಬ ಕ್ಯಾಮ್ರಾಮನ್ ಇಲ್ಲ ಅಂತಂದರೆ ಅವ್ನು ಕ್ರಿಯೇಟರ್ ಆಗೋದಕ್ಕೆ ಆಗಲ್ಲ. ಹಾಯ್ ಮಾಡ, ಲವ್, ಹಾಯ್ ಮಾಡು, ಹಾಯ್. ಗೈಸ್, ಈಗ ವಿಡಿಯೋ ಶೂಟ್ ಮುಗಿಸ್ಕೊಂಡು ಬಂದಾಯಿತು. ಮತ್ತೆ ಇನ್ನೊಂದು ವಿಡಿಯೋ ಮಾಡಿಕೊಂಡು ಬರೋಣ. ಈಗ ನಾನು ಇರೋದು ಪ್ರೆಸೆಂಟ್ ಈಗ ಮಲ್ಲಿಕಾರ್ಜುನ ಥಿಯೇಟ್ರ್ ಪಕ್ಕದಲ್ಲಿ, ಶಿವಮೊಗ್ಗ ದುರ್ಗಿಗುಡಿ ಸರ್ಕಲ್ ಹತ್ರ ಇಲ್ಲ. ಸೊ ಅವ್ರನ್ನ ಬಿಟ್ಬಿಟ್ಟು ಹೋಗೋದೆ ವ್ಲಾಗ್ನ ಎಂಡ್ ಮಾಡ್ತಿರೋದು ಅಷ್ಟೇ. ಗೈಸ್, ವಿಡಿಯೋ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಇವರಿಬ್ರು ಫ್ರೆಂಡ್ಸ್ ಮಾಡ್ಸೋದು ಕಷ್ಟ ಅಂದ್ಕೊಂಡೆ, ಫ್ರೆಂಡ್ಸ್ ಮಾಡೋಣ ಅಂತ. ನೋಡ್ರಿ ಎಷ್ಟು ಕ್ಲೋಸ್ ಆಗಿಬಿಟ್ಟವ್ರೆ ಇಬ್ರು. ಕೈ ಹಿಡ್ಕೊಂಡೆಲ್ಲ ಬರ್ತವ್ರೆ. ಗೈಸ್, ಇಬ್ರು ನೋಡಿ ಟ್ವಿನ್ಸ್ ಥರ ಕಾಣಿಸಲ್ಲ ಇಬ್ರು. ನೀ ಅಂದ್ರೆ ಇಬ್ರು ನಿನ್ಗೊಂದು ಚಾಲೆಂಜ್ ಮಾಡ್ತೀನಿ. ಮಾನಿನ ಕೈಲಿ ಒಂದು ಯೂಟ್ಯೂಬ್ ಬ್ಲಾಗ್ ಮಾಡಿಸ್ತೀಯಾ? ನಾನು ಫುಲ್ಲು ಒಂದು ಬ್ಲಾಗ್ ಫುಲ್ಲು ಇವಳೇ ಮಾತಾಡಬೇಕು. ಮಾನ್ಯನೇ ಮಾತಾಡಿಸ್ತೀನಿ ನಾನು. ಹಾಂ, ಅವ್ರ ಕೈಲಿ ಒಂದು ಮಾತಾಡ್ಬೇಕು. ಹ್ಞೂ ಅಂದ್ಲವಳು. ಅಲ್ಲಿ ಹೇಳು. ಓಕೆ ಗೈಸ್, ಮಾತಾಡ್ತೀನಿ. ಗೈಸ್, ಈ ವ್ಲಾಗ್ ಅಂದರೆ ಈ ಕಡೆ ಇದೆ. ಒಂದು ವ್ಲಾಗಲ್ಲಿ ಫುಲ್ಲು ಮಾನ್ಯ ಮಾತಾಡ್ತಾಳೆ. ಒಂದು ವ್ಲಾಗಲ್ಲಿ ಫುಲ್ ಕಂಪ್ಲೀಟ್ ಆಗೋ ತನಕ ನಾವು ವಿಡಿಯೋ ಒಂದು 15-20 ನಿಮಿಷ ತನಕ ಮಾನ್ಯನೇ ಮಾತಾಡಿ ವ್ಲಾಗ್ನ ಎಂಡ್ ಮಾಡಿಸ್ತಾನೆ. ಫುಲ್ಲು ಗಣಪತಿ ಕಲೆಕ್ಷನ್. ಎಲ್ಲ ಕೂರಿಸ್ತೀರಾ ಗಣಪತಿನ? ಏಯ್ ಬಾರಲ್ಲೋ. ಇಲ್ಲಿ ಆ ಕಡೆನಾ? ಲಾಸ್ಟ್ ಬೀದಿನಾ? ಹೌದಾ? ಏನ್ ಗೊತ್ತಾ, ಗಣೇಶನ್ನ ಇವಳೆ ಮಾಡ್ಕೊಡ್ತಾಳೆ. ಯಾವ ತರ ಗಣೇಶ ಗೊತ್ತಾ? ಶುಗರ್ ಪೇಷಂಟ್ ಗಣೇಶ. ಕೈ ಕಾಲೆಲ್ಲ ಸಣ್ಣ ಇರುತ್ತೆ, ಹೊಟ್ಟೆ ದಪ್ಪ ಇರುತ್ತೆ. ಆ ತರ ಗಣೇಶ ಮಾನ್ಯ ಮಾಡ್ಕೊಡ್ತಾಳೆ. ಏನ್ರ ಎಂತ ಕಲೆಕ್ಷನ್? ಗಾಡಿ ಸೈಕಲ್ ಇಡ್ತೆ. ಓ, ಗಣಪತಿ ಕಲೆಕ್ಷನ್ ಇಲ್ಲ, ಏನಿಲ್ಲ ಈಗ. ಗೈಸ್, ಮನೆನ ಮನೆಗೆ ಬಿಟ್ಬಿಟ್ಟು ಹೋಯ್ತಾ ಇದೀವಿ. ಬೈಕ್ ನಮ್ಮ ಬೈ. ಓ, ಹಿಂಗ ಸರಿ, ನಾಳೆ ಕೊಡ್ತೀನಿ ಬಿಡು ನಾನು. ಗೈಸ್, ಇವಾಗ ಬಂದೆ. ಐಶುನ ಮತ್ತು ಮಾನ್ಯನ ಮನೆಗೆ ಬಿಟ್ಬಿಟ್ಟು ವೀಡಿಯೋ ಶೂಟ್ ಎಲ್ಲ ಮುಗೀತು. ಸೊ ಇವಾಗ ಏನೇ ಇದ್ದರೂ ಎಡಿಟಿಂಗ್ ಮಾಡೋಕೆ ಹೋಗಬೇಕು. ಸೊ ಫೋನು ಚಾರ್ಜ್ ಹಾಕಿದ್ದೀನಿ. ಫೋನು ಮತ್ತು ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್ ಹಾಕಿದ್ದೀನಿ. ಸೊ ಈ ಫೋನು ಚಾರ್ಜ್ ಹಾಕಬೇಕು. ಚಾರ್ಜ್ ಹಾಕ್ಕೊಂಡು ಫುಲ್ ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ನ ಮುಗಿಸಿ ನಾಳೆ ಪೋಸ್ಟ್ ಮಾಡ್ತೀನಿ ಇನ್ಸ್ಟಾದಲ್ಲಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕಿಂತ ಮುಂಚೆ, ಸೊ ಇನ್ಮೇಲಿಂದ ಕಂಟೆಂಟ್ಗಳನ್ನ ಚೆನ್ನಾಗಿ ಕೊಡ್ತಾಯಿರ್ತೀನಿ, ಇನ್ಸ್ಟಾದಲ್ಲೇ ಆಗಲಿ ಯೂಟ್ಯೂಬಲ್ಲೇ ಆಗಲಿ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇಲ್ಲಿ ತನಕ ನೋಡಿದ್ದೀರ ಅಂದರೆ ನಾನು ಇಷ್ಟಪಟ್ಟು ನೋಡ್ತಾನೆ ಇರ್ತೀರಾ, ಅಥವಾ ನನ್ನ ಕಂಟೆಂಟ್ ನೋಡಿ ಇಷ್ಟಪಡ್ತಿರ್ತೀರಾ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನನಗೆ ಇನ್ನೂ ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ, ಇನ್ನೂ ಸಪೋರ್ಟ್ ಸಿಗುತ್ತೆ, ಇನ್ನೂ ತುಂಬ ಶಕ್ತಿ ಕೊಡುತ್ತೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಜಯ್ ಸೈನಿಂಗ್ ಆಫ್. ಲವ್ ಯು. ಬಾಯ್ ಅನ್ನವ. ಅಂತೆ ಹೋಗು ಬಾಯ್ ಅಂತ.
ಏ ಅಂತಾಳೆ ನಮ್ಮವ್ವ. ಹ್ಮ್ ಬಾಯ್ ಏನವ? ಅನ್ನಲಕ್ಕ ನಾವು ಯಾವ್ದಕ್ ಬಾಯ್ ಅನ್ನನೆ? ಜನಗಳಿಗೆ ಬಾಯ್ ಏನು? ಅಂತೀನಿ. ಯಾವ ಜನಗಳಿಗೆ? ಹಾ, ಕರ್ನಾಟಕ ಜನಗೆ ಒಂದಾಗದೆ ಎಲ್ಲವ ನಾನು. ನನ್ನ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತ ಹೇಳದ್ನಲ್ಲ, ಅದನ್ನ ಮಾಡಿ. ಸೊ ಬಾಯ್, ಎಡಿಟಿಂಗ್ ಐತೆ, ತುಂಬ ಕೆಲಸ ಐತೆ. ಸೊ ಬಾಯ್, ಅಜಯ್ ಸೈನಿಂಗ್ ಆಫ್. ಬಾಯ್. ಲಾಸ್ಟಲ್ಲಿ ಒಬ್ರು ನೋಡ್ಕೊಂಡ್ಬಿಡ್ರಿ, ಈ ಆ್ಯಂಗಲಲ್ಲಿ ನೋಡ್ಕೊಂಡ್ರಿ. ಸೊ ಬಾಯ್ ಏನು ನೀನು ಹೇಳ್ತೀನಿ. ಬಾಯ್. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ.